ಶ್ರೀ ಗುರುಭ್ಯೋ ನಮಃ. ನಾನು ನಾಗರತ್ನ ಹುದ್ಲಿ, ನಾಡಿ ಪಂಡಿತ್ ವಿದ್ಯಾರ್ಥಿ, ಶಿವಂ ಗುರುಕುಲದ ವಿದ್ಯಾರ್ಥಿಯಾಗಿದ್ದೇನೆ. ನನಗೆ ಇವತ್ತು ಫಾಸ್ಟ್ ಲೈಫ್ ಬಗ್ಗೆ ಮಾತಾಡೋಕ್ಕೆ ಟಾಪಿಕ್ ಕೊಟ್ಟಿದ್ದಾರೆ. ನಾನು ಕೆಲವೊಂದು ಜಾತಕಗಳ ಮೂಲಕ ವಿಶ್ಲೇಷಣೆ ಮಾಡಲು ಪ್ರಯತ್ನವನ್ನು ಮಾಡುವೆ. ನಾವು ಹಿಂದಿನ ಜನ್ಮದಲ್ಲಿ ಏನಾಗಿದ್ವಿ, ಈ ಜನ್ಮದಲ್ಲಿ ನಮ್ಮದು ಎಷ್ಟನೇ ಜನ್ಮ ಅನ್ನೋದನ್ನು ನಾವು ಜಾತಕದಲ್ಲಿ ನೋಡ್ಬೋದು. ಹಿಂದಿನ ಜನ್ಮದ ಕೆಲವೊಂದು ವಿಷಯಗಳು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿರ್ತವೆ. ಅವು ಈ ಜನ್ಮದಲ್ಲಿ ನಮಗೆ ಅಭಿವೃದ್ಧಿಗೆ ಅಡೆತಡೆಗಳನ್ನು ಒಡ್ತಾ ಇರ್ತವೆ. ಅವುಗಳನ್ನ ಹೇಗೆ ನೋಡೋದು, ಅದರಿಂದ ಹೇಗೆ ಹೊರಗೆ ಬರೋದು ಅಂತ ನಾವು ಜಾತಕದಿಂದ ನೋಡ್ಬೋದು. ಮತ್ತೀಗ ಸ್ತ್ರೀ ಜಾತಕದಲ್ಲಿ ಶುಕ್ರ ಮತ್ತು ಪುರುಷ ಜಾತಕದಲ್ಲಿ ಗುರು ಜೀವಕಾರಕ ಗ್ರಹರು ಯಾವ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಅಂತ ನೋಡಬೇಕು. ಮೇಷರಾಶಿಯಲ್ಲಿ ಜೀವಕಾರಕ ಗುರು ಅಥವಾ ಶುಕ್ರ ಸ್ಥಿತ ಇದ್ದರೆ ಅವ್ರಿಗೆ ಯಾವುದೇ ಪರಿಜ್ಞಾನ ಇರುವುದಿಲ್ಲ. ಯಾರು ಏನು ಹೇಳ್ತಾರೆ ಅದನ್ನೆಲ್ಲ ಅವರು ನಂಬ್ತಿರ್ತಾರೆ. ಮತ್ತು ವೃಷಭ ಮಿಥುನ ರಾಶಿಯಲ್ಲಿ ಜೀವಕಾರಕ ಗುರು ಅಥವಾ ಶುಕ್ರ ಸ್ಥಿತ ಇದ್ದಾಗ ಅವರು ಪ್ರಾಫಿಟ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಕಟಕ ಸಿಂಹ ಕನ್ಯಾ ತುಲಾ ರಾಶಿಯಲ್ಲಿ ಜೀವಕಾರಕ ಗುರು ಅಥವಾ ಶುಕ್ರ ಸ್ಥಿತ ಇದ್ದಾಗ ಇವರು ಯಾವ ಕೆಲಸ ಮಾಡಬೇಕಾದ್ರೂ ಮಾಡಬೇಕಾ ಬೇಡವಾ ಅನ್ನೋ ಯೋಚನೆಯಲ್ಲೇ ಇವರು ಇರ್ತಾರೆ. ಆಮೇಲೆ ವೃಶ್ಚಿಕ ಧನುಸು ಮಕರ ಕುಂಭ ರಾಶಿಯಲ್ಲಿ ಜೀವಕಾರಕ ಗುರು ಅಥವಾ ಶುಕ್ರ ಸ್ಥಿತ ಇದ್ದಾಗ ಇವರು ಯಾವುದೇ ಕೆಲಸ ಹೇಳಿದ್ರು ಅದನ್ನು ಮಾಡ್ತಾರೆ. ಆ ಕೆಲಸ ಮಾಡುವುದರಿಂದ ನಷ್ಟವಾಗತ್ತಾ ಲಾಭ ಆಗತ್ತಾ ಅಂತವರು ಯೋಚನೆ ಮಾಡೋದಿಲ್ಲ. ಮೀನರಾಶಿ ಇಲ್ಲಿ ಜೀವಕಾರಕ ಗುರು ಅಥವಾ ಶುಕ್ರ ಸ್ಥಿತ ಇದ್ದಾಗ ಇವರು ಯಾವಾಗಲೂ ಮೌನವಾಗಿರ್ತಾರ ಅಥವಾ ಮೋಕ್ಷಕ್ಕೆ ಹೋಗಲು ಇಷ್ಟಪಡ್ತಿರ್ತಾರೆ. ಇದನ್ನು ನಾವೀಗ ಜಾತಕದ ಪ್ರಕಾರ ಹೇಗೆ ಅಂತ ನೋಡೋಣ. ಮೊದಲನೆಯ ಜಾತಕ ಇದು ಈ ಜಾತಕ ಪುರುಷ ಜಾತಕ. ಇದು ಮೇಷರಾಶಿಯಲ್ಲಿ ಗುರುಗ್ರಹರು ಸ್ಥಿತರಾಗಿದ್ದಾರೆ. ಇವರಿಗೆ ಇದು ಮೊದಲನೆಯ ಜನ್ಮ. ಇವರಿಗೆ ಯಾವುದೇ ಅನುಭವಗಳು ಇರಲ್ಲ ಮತ್ತು ಇವ್ರಿಗೆ ಜೀವನವನ್ನು ಹೇಗೆ ಮಾಡಬೇಕು, ಯಾವ ಥರ ಅನುಭವಿಸ್ಬೇಕು ಅನ್ನೋದು ಇವ್ರಿಗೆ ಏನೂ ಗೊತ್ತಿರಲ್ಲ. ಇದು ಹಿಂದಿನ ಜನ್ಮದ ಅನುಭವಗಳು ಇವ್ರಿಗೆ ಏನೂ ಬರೋದಿಲ್ಲ. ಇವರೆಲ್ಲ ಪ್ರತಿಯೊಂದನ್ನು ಪ್ರಯತ್ನ ಮಾಡ್ತಿರ್ತಾರೆ. ಪ್ರತಿಯೊಂದನ್ನು ಇವರು ಅನುಭವಿಸಲೇ ಬೇಕಾಗುತ್ತದೆ. ಇವ್ರಿಗೆ ಎಲ್ಲ ಹೊಸದಾಗಿ ಕಾಣ್ತಿರ್ತದೆ. ಬರೀ ಟ್ರಯಲ್ ಆ್ಯಂಡ್ ಎರರ್ ಮಾಡುವುದಲ್ಲೇ ಇವ್ರಿಗೆ ಕಾಲ ಕಳೀತಿರ್ತದೆ. ದಿನ ಬೆಳಗಾದ್ರೆ ಇವ್ರಿಗೆ ಗಾಬರಿ ಹುಟ್ಟಿಸುವಂಥ ಸನ್ನಿವೇಶಗಳು ಬರ್ತಿರ್ತವೆ ಜನರಲ್ಲಿ. ಮತ್ತು ಸಮಾಜದಲ್ಲಿ ಎಲ್ಲರೂ ಇವರನ್ನು ಉಪಯೋಗಿಸ್ಕೋತಾರೆ. ಇವ್ರ ಕಡೆ ದುಡ್ಡು ತೆಗೆದುಕೊಳ್ಳೋದು ಮತ್ತು ಇವ್ರನ್ನ ತಮ್ಮ ಕೆಲಸಕ್ಕಾಗಿ ಉಪಯೋಗಿಸ್ಕೊಳ್ತಾರೆ. ಯಾರೂ ಇವ್ರಿಗೆ ಹೆಲ್ಪ್ ಮಾಡಲ್ಲ, ಇವರೆಲ್ಲರಿಗೂ ಹೆಲ್ಪ್ ಮಾಡ್ತಿರ್ತಾರೆ. ಆದರೆ ಯಾರಾದ್ರೂ ಇವ್ರಿಗೆ ಇದೇ ತಪ್ಪೈತಪ್ಪ, ಇವ್ರು ಮೋಸ ಮಾಡ್ತಾರೆ ಅಂತ ಹೇಳಿದರೆ ಅವ್ರು ಅದನ್ನು ನಂಬಲ್ಲ. ಹೀಗಾಗಿ ಇವರು ಪದೇ ಪದೇ ಮೋಸ ಹೋಗ್ತಿರ್ತಾರೆ ಜೀವನದಲ್ಲಿ. ಮತ್ತು ಇವರು ಲೈಫಲ್ಲಿ ವೈಯಕ್ತಿಕ ಜೀವನದಲ್ಲಿ ಮತ್ತು ಸಂಸಾರ ಜೀವನದಲ್ಲಿ ಸ್ವಲ್ಪ ಇವರು ತೊಂದರೆಯನ್ನು ಅನುಭವಿಸ್ತಿರ್ತಾರೆ ಅಂತ ಹೇಳ್ಬೋದು. ಇವರಿಗೆ ಅನುಭವದ ಕೊರತೆ ಇರುತ್ತೆ ಅಂತ. ನೆಕ್ಸ್ಟ್ ಜಾತಕ ಇದು ಒಂದು ಸ್ತ್ರೀ ಜಾತಕವಾಗಿದೆ. ಇಲ್ಲಿ ಶುಕ್ರ ಗ್ರಹರು ವೃಷಭ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ. ಇದು ಇವರಿಗೆ ಎರಡನೇ ಜನ್ಮ. ಇವರಿಗೂ ಸ್ವಲ್ಪ ಅನುಭವದ ಎರಡನೇ ಜನ್ಮ ಇರೋದ್ರಿಂದ ಇವ್ರಿಗೆ ಸ್ವಲ್ಪ ಎರಡನೇ ಜನ್ಮದಿಂದ ಅನುಭವದ ಕೊರತೆ ಇರುತ್ತೆ. ಇವರೆಲ್ಲ ಪ್ರಾಫಿಟ್ ನೋಡ್ಕೊಂಡೇ ಮಾಡ್ತಿರ್ತಾರೆ. ಅಂದರೆ ನನಗೇನು ಲಾಭ, ನಾ ಈ ಕೆಲಸ ಮಾಡಿದ್ರೆ ನನಗೇನು ಲಾಭ ಸಿಗತ್ತೆ ಅನ್ನೋ ಯೋಚನೆಯಲ್ಲಿ ಇವರು ಇರ್ತಾರೆ. ಮತ್ತು ಸಮಾಜವನ್ನು ಇವ್ರು ಯಾವಾಗಲೂ ತಿರಸ್ಕಾರ ಮಾಡ್ತಿರ್ತಾರೆ. ಸಮಾಜನೂ ಇವರು ತಿರಸ್ಕಾರ ಮಾಡ್ತಿರ್ತಾರೆ. ನನಗೆ ಏನಾದರೂ ಲಾಭ ಇದ್ರಷ್ಟೇ ನಾ ಕೆಲಸ ಮಾಡೋದು ಅಂತ ಇವರು ಯೋಚನೆ ಮಾಡ್ತಿರ್ತಾರೆ. ಹೀಗಾಗಿ ಇವರು ಪ್ರಕೃತಿನೂ ಕೂಡ ಇವರಿಗೆ ಹೆಲ್ಪ್ ಮಾಡೋಲ್ಲ. ಹೀಗಾಗಿ ಇವರು ಸ್ವಲ್ಪ ಅಭಿವೃದ್ಧಿ ಆಗಲಿಕ್ಕೆ ಒದ್ದಾಡಬೇಕಾಗ್ತದಂತ ಹೇಳ್ಬೋದು. ಮುಂದಿನ ಜಾತಕ ಇದು ಒಂದು ಸ್ತ್ರೀ ಜಾತಕ. ಇಲ್ಲಿ ಶುಕ್ರರು ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಇವರಿಗೆ ಇದು 6ನೇ ಜನ್ಮ. ಕಟಕ ಸಿಂಹ ಮತ್ತು ಕನ್ಯಾ ತುಲಾ ಇವರು ಬಹಳ ಬುದ್ಧಿವಂತರು ಇರ್ತಾರೆ. ಆದರೆ ಇವರು ಎಲ್ಲವನ್ನು ಅನುಭವಿಸ್ಬೇಕು ಅಂತ ಎಲ್ಲ ಪ್ರಯೋಗ ಮಾಡಿ ನೋಡಬೇಕು ಅಂತಿರ್ತಾರೆ. ಭಾಳ ಬುದ್ಧಿವಂತರು ಇರ್ತಾರೆ. ಆದರೆ ಇವ್ರಿಗೆ ಇವ್ರದ್ದು 6ನೇ ಜನ್ಮವಾಗಿರೋದ್ರಿಂದ ಇವರು ಸ್ವಲ್ಪ 6 ಜನ್ಮದ ಅನುಭವವನ್ನು ತಗೊಂಡು ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಇವರೆಲ್ಲ ಟ್ರಯಲ್ ಆ್ಯಂಡ್ ಎರರ್ ಇವರು ಮಾಡ್ತಿರ್ತಾರೆ. ಮತ್ತು ಇವ್ರಿಗೆ ಆಲೋಚನೆ ಜಾಸ್ತಿ ಇರ್ತದೆ, ಕ್ರಿಯೆ ಕಡಿಮೆ ಇರ್ತದೆ. ಮತ್ತು ಇವರು ಪ್ರತಿಯೊಂದನ್ನು ಅನುಭವಿಸ್ಕೊಳಕ್ಕೆ ಹೋಗಿ ತೊಂದರೆಯನ್ನು ಪಡ್ತಾರೆ ಅಂತ ಹೇಳ್ಬೋದು. ಮುಂದಿನ ಜಾತಕ ಇದು ಒಂದು ಪುರುಷ ಜಾತಕ. ಇದರಲ್ಲಿ ಗುರುಗ್ರಹರು ತುಲಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಇದು ಇವ್ರಿಗೆ 7ನೇ ಜನ್ಮ ಆಗಿರುತ್ತೆ. 7ನೇ ಜನ್ಮ. ಇವ್ರಿಗೆ 7 ಜನ್ಮದ ಅನುಭವ ಇರುತ್ತದೆ. ಇವರು ಪ್ರತಿಯೊಂದು ಜೀವನದಲ್ಲಿ ಎಲ್ಲ ಪ್ರಯೋಗಗಳನ್ನೇ ಮಾಡ್ತಾ ಇರ್ತಾರೆ. ಹೀಗೆ ಜೀವನದಲ್ಲಿ ತುಂಬ ಎಡುತ್ತಿರ್ತಾರೆ.
ತಮ್ಮ ಅನುಭವಕ್ಕೆ ಬರುತ್ತನ್ನ ಯಾವುದನ್ನು ಇವರು ಮಾಡಲ್ಲ. ಇವರು ಬಹಳ ಬುದ್ಧಿವಂತರ ಜ್ಞಾನ ಇರ್ತದೆ ಇವ್ರಿಗಿನು. 7 ಜನ್ಮಗಳ ಜ್ಞಾನ ಇವ್ರಿಗಿರೋದ್ರಿಂದ ಪ್ರತಿಯೊಂದನ್ನು ಏನು ತಮಗೆ ಅಪ್ಲೈ ಮಾಡ್ಕೊಂಡೇ ಮುಂದುವರಿತಾರೆ. ಹೀಗಾಗಿ ಜೀವನದಲ್ಲಿ ಒಂದು ಸಲ ಆದರೂ ತುಂಬಾ ಪೆಟ್ಟನ್ನು ತಿಂತಾರೆ, ತುಂಬಾ ಲಾಸ್ ಆಗ್ತಾರೆ. ಹೀಗಾಗಿ ಇವ್ರಿಗೆ ಕ್ರಿಯೆ ಕಡಿಮೆ, ಅಂದ್ರೆ ದೈಹಿಕ ಶ್ರಮ ಕಡಿಮೆ, ಆಲೋಚನಾ ಶಕ್ತಿ ಜಾಸ್ತಿ ಇರೋದ್ರಿಂದ ಇವರು ಹೆಚ್ಚಾಗಿ ಆಲೋಚನಾ ಇದರಲ್ಲಿ ಮುಳುಗಿರ್ತಾರೆ ಅಂತ ಹೇಳ್ಬೋದು. ಹೀಗಾಗಿ ಅವ್ರಿಗೆ ಈ ಜನ್ಮದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗಲೇ 7 ಜನ್ಮದ ಇದರಿಂದ ತೊಂದರೆ ಆಗ್ತಿರ್ತದ ಅಂತ ಹೇಳ್ಬೋದು. ಮುಂದಿನ ಜಾತಕ, ಇದು ಒಂದು ಸ್ತ್ರೀಯ ಜಾತಕ. ಇಲ್ಲಿ ಶುಕ್ರ ಗ್ರಹರು ಕುಂಭರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಇದು ಇವರಿಗೆ 11ನೇ ಜನ್ಮ. ಇವರಿಗೆ 11 ಜನ್ಮಗಳ ಅನುಭವ ಇರುತ್ತದೆ. ತುಂಬಾ ಅನುಭವಸ್ಥರಾಗಿರ್ತಾರೆ ಇವರು. ತುಂಬಾ ಎಲ್ಲವನ್ನು ತಿಳ್ಕೊಂಡು ಮಾಡ್ತಿರ್ತಾರೆ ಮತ್ತು ಸಮಾಜ ಜನರ ಯಾವ ರೀತಿ ಅವ್ರ ಅಭಿಪ್ರಾಯ ಇರ್ತದಲ್ಲ ಅವ್ರಿಗೆ ತಕ್ಕಂಗನೇ ಇವ್ರು ಬದಲಾಗಿ ಅವ್ರ ಕೆಲಸವನ್ನು ಮಾಡ್ತಿರ್ತಾರೆ. ಇವ್ರು ಯಾವ ಲಾಭ ನಷ್ಟ ನೋಡಂಗಿಲ್ಲ, ವಿಚಾರ ಮಾಡಂಗಿಲ್ಲ. ಅವ್ರಿಗೆ ಯಾರೇನು ಹೇಳ್ತಾರೆ ಆ ಕೆಲಸ ಅವ್ರು ಮಾಡಿಕೊಡ್ತಾರೆ. ಹಿಂಗಾಗಿ ಇವ್ರ ಜೀವನದಲ್ಲಿ ತುಂಬಾ ಯಶಸ್ವಿ ಆಗ್ತಾರಂತ ಹೇಳ್ಬೋದು. ಇಷ್ಟು ಹೇಳಿ ನನ್ನ ಜಾತಕ ವಿಶ್ಲೇಷಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಶಿವಂ ಗುರುಜಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ಅವರ ಸಿಬ್ಬಂದಿ ವರ್ಗಕ್ಕೂ ನನಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಧನ್ಯವಾದಗಳು.